ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ನಡುವಿನ ಆರ್ಥಿಕ ಯುದ್ಧ ಈಗ ಭಯಾನಕ ರೂಪಕ್ಕೆ ತಿರುಗಿದೆ. ಟ್ರಂಪ್ ಚೀನಾ ಮೇಲೆ ಹೊಸದಾಗಿ 245% ಟ್ಯಾರಿಫ್ ಘೋಷಿಸಿದ್ದಾರೆ. ಚೀನಾ ನಮ್ಮ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋಕೆ ರಿಟರ್ನ್ ಟ್ಯಾರಿಫ್ ಹೇರಿದ ಕಾರಣ ಈ ಹೊಸ ಟ್ಯಾರಿಫ್ ಅನ್ನ ಹೇರಲಾಗಿದೆ ಅಂತ ವೈಟ್ ಹೌಸ್ ಹೇಳಿದೆ. ಅಲ್ಲದೆ ನಮ್ಮೊಂದಿಗೆ ಹೊಸ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳೋಕೆ ಈಗ ಆಲ್ರೆಡಿ 75ಕ್ಕೂ ಅಧಿಕ ರಾಷ್ಟ್ರಗಳು ನಮ್ಮನ್ನ ಸಂಪರ್ಕಿಸ್ತಾ ಇವೆ, ಮಾತುಕತೆ ನಡೆಸ್ತಾ ಇವೆ. ಅದರಿಂದ ಆಯಾ ರಾಷ್ಟ್ರಗಳ ಮೇಲೆ ಹೇರಲಾಗಿದ್ದ ಹೈ ಟ್ಯಾರಿಫ್ನ ಸದ್ಯ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಆದರೆ ಚೀನಾ ಮಾತ್ರ ಮಾತುಕತೆಗೆ ಬರದೆ ನಮ್ಮ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಮುಂದಾಯಿತು. ನಮ್ಮ ಮೇಲೆ ನಮಗೇನೇ ಟ್ಯಾರಿಫ್ ಆಗ್ತು, ಅದಕ್ಕೆ ಹೀಗೆ ಮಾಡಿದ್ವಿ ಅಂತ ಹೇಳಿದೆ. ಜೊತೆಗೆ ಕೆಲ ತಿಂಗಳ ಹಿಂದಷ್ಟೇ ಚೀನಾ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗಿದ್ದ ಗ್ಯಾಲಿಯಂ, ಜರ್ಮೇನಿಯಂ ಹಾಗೂ ಆಂಟಿಮನಿ ಮತ್ತು ಸೇನೆಗೆ ಅತ್ಯಗತ್ಯವಾದ ಇತರ ಹೈಟೆಕ್ ವಸ್ತುಗಳನ್ನು ಮತ್ತು ರೇರ್ ಅರ್ತ್ ಮೆಟಲ್ ಮತ್ತು ಮಿನರಲ್ಸ್ ಅನ್ನು ಬ್ಯಾನ್ ಮಾಡಿತ್ತು. ಈ ವಾರವಷ್ಟೇ ಮ್ಯಾಗ್ನೆಟ್ಸ್ ಮೇಲೂ ಕೂಡ ಬ್ಯಾನ್ ಹೇರಿತ್ತು. ಏರೋಸ್ಪೇಸ್, ಆಟೋಮೊಬೈಲ್, ಸೆಮಿಕಂಡಕ್ಟರ್ ಕಂಪನಿಗಳಿಗೆ ಅತ್ಯವಶ್ಯಕವಾದ ಈ ಮೆಟೀರಿಯಲ್ಗಳಲ್ಲಿ ಕಡಿವಾಣ ಹಾಕ್ತು ಚೀನಾ. ಕೇವಲ ಅಮೆರಿಕ ಮಾತ್ರವಲ್ಲ, ಇಡೀ ಜಗತ್ತಿಗೆ ರಫ್ತಾಗೋದನ್ನ ನಿಲ್ಲಿಸ್ತು. ಅದಕ್ಕೆ ಪಾಠ ಕಲಿಸ್ತೀವಿ ಈಗ ಅಂತ ಅಮೆರಿಕ ಹೇಳಿದೆ. ಏನೋ ಚೀನಾ ಅಮೆರಿಕ ಟ್ಯಾರಿಫ್ ವಾರ್ನಲ್ಲಿ ಈಗೋ ಕೂಡ ಮೇಜರ್ ರೋಲ್ ನಿಭಾಯಿಸ್ತಿರೋದು ಅಮೆರಿಕದ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಈ 245% ಟ್ಯಾರಿಫ್ ಹೇರೋಕು ಮೊದಲು ವೈಟ್ ಹೌಸ್ ಚೀನಾವನ್ನ ಕಿಚಾಯಿಸಿತ್ತು. ಈಗ ಬಾಲ್ ಚೀನಾ ಕೋರ್ಟ್ನಲ್ಲಿದೆ. ನಮ್ಮೊಂದಿಗೆ ಡೀಲ್ ಮಾಡಿಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿರೋ ವಿಚಾರ. ನಾವಾಗೆ ಹೋಗಿ ಮೈ ಮೇಲೆ ಬಿದ್ದು ಡೀಲ್ ಮಾಡಿಕೊಳ್ಳೋಷ್ಟು ಅವಶ್ಯಕತೆ ನಮಗಿಲ್ಲ. ಚೀನಾ ಏನ್ ದೊಡ್ಡ ಪವರ್ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ನಾವು ನೋಡಲ್ಲ ಅಂತ ಹೇಳ್ತು. ಚೀನಾ ಸ್ವಲ್ಪ ದೊಡ್ಡದಷ್ಟೇ ಕಂಟ್ರಿ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈಗ ಚೀನಾ ಏನ್ ಮಾಡುತ್ತೆ ನೋಡ್ಬೇಕು. ಪ್ರತಿ ಬಾರಿ ಅಮೆರಿಕ ಟ್ಯಾರಿಫ್ ಹಾಕಿದಾಗ ಚೀನಾ ಇನ್ನೊಂಚೂರು ಜಾಸ್ತಿ ಹಾಕಿ ಸೆಡ್ಡು ಹೊಡೆದಿತ್ತು. ಈಗ ಅವರು 250 ಅಂತ ಹೇಳ್ತಾರ, ನೋಡಬೇಕು. ಏನೋ ಚೀನಾಗೆ ಮುಂಚೆ ಅಮೆರಿಕ 145% ಟ್ಯಾರಿಫ್ ಹಾಕಿತ್ತಲ್ಲ, ಅದರಿಂದ ಚೀನಾದ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಿಗೆ ಡ್ಯಾಮೇಜಸ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಚೀನಾದ ಸೋರ್ಬೋ ಟೆಕ್ನಾಲಜಿ ಅನ್ನೋ ಪುಟ್ಟ ಕಂಪನಿಯಲ್ಲಿ ತಯಾರಾದ ಸೊಳ್ಳೆ ನಿವಾರಕ ಕಿಟ್ಗಳು ಅಮೆರಿಕಗೆ ಹೋಗ್ತಾ ಇದ್ವು. ಉದಾಹರಣೆಗೆ ಹೇಳ್ತಿರೋದು ಒಂದು ಕಂಪನಿದು. ಅಮೆರಿಕದ ವಾಲ್ಮಾರ್ಟ್ ಸ್ಟೋರ್ಸ್ ಅಲ್ಲಿ ಇವುಗಳು ಸೇಲ್ ಆಗ್ತಿದ್ವು. ಆದ್ರೀಗ ಟ್ಯಾರಿಫ್ನಿಂದ ಇವುಗಳ ರಫ್ತಿಗೆ ಪೆಟ್ಟು ಬಿದ್ದಿದೆ, ಸ್ಟಾಪ್ ಆಗಿದೆ. ಕಂಪನಿ ನಿರ್ಮಿತ ಅರ್ಧದಷ್ಟು ಪ್ರಾಡಕ್ಟ್ಸ್ ರಫ್ತಾಗದೆ ಫ್ಯಾಕ್ಟರಿಯಲ್ಲಿ ಕೊಳಿತಾ ಇವೆ. ಹೀಗಾಗಿ ಇದರ ಸೇಲ್ಸ್ ಮ್ಯಾನೇಜರ್ ತೀವ್ರ ಹತಾಶೆಯಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅತ್ಯಂತ ವಿಚಿತ್ರ ಮನುಷ್ಯ, ಇದರಿಂದ ನಮಗೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಬಾಯ್ಬಿಟ್ಟಿದ್ದಾರೆ. ಅಂದಹಾಗಿದೇನು ದೊಡ್ಡ ಕಂಪನಿ ಅಲ್ಲ, ಸುಮಾರು 400 ಕಾರ್ಮಿಕರಿರೋ ಪುಟ್ಟ ಕಂಪನಿ. ಆದರೆ ಇಂತಹ ಪುಟ್ಟ ಕಂಪನಿಗೂ ಟ್ಯಾರಿಫ್ ಬಿಸಿ ದೊಡ್ಡದಾಗಿ ತಡ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದು. ಈ ರೀತಿ ಚೀನಾದಾದ್ಯಂತ ಲಕ್ಷಾಂತರ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ಸ್ ಇವೆ, ಕಂಪನಿಗಳಿವೆ, ಸಾವಿರಾರು ದೊಡ್ಡ ಕಂಪನಿಗಳು ಕೂಡ ಇವೆ. ಎಲ್ಲರಿಗೂ ಪೆಟ್ಕೊಡ್ತಾ ಇದ್ದಾರೆ ಟ್ರಂಪ್, ಬಗ್ಗಿಸ್ತಾ ಇದ್ದಾರೆ ಅವ್ರನ್ನ. ಆದ್ರೆ ಅವರು ಬಗ್ಗೆ ಕೇಳ್ತಾ ಇಲ್ಲ ಜಿನ್ಪಿಂಗ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 75 ರಾಷ್ಟ್ರಗಳಿಗೆ 90 ದಿನಗಳ ಕಾಲ ಟ್ಯಾರಿಫ್ನಿಂದ ಮುಕ್ತಿ ಕೊಟ್ಟಿದ್ರು. ಆದರೆ ಭಾರತ ಸೇರಿದಂತೆ ಎಲ್ಲ ರಾಷ್ಟ್ರಗಳಿಂದ ಬರೋ ಆಮದಿಗೆ ಕನಿಷ್ಠ 10% ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಅಮೆರಿಕದ ಖರೀದಿದಾರರು ಭಾರತೀಯ ರಫ್ತುದಾರರೊಂದಿಗೆ ಚೌಕಾಸಿಗೆ ಮುಂದಾಗಿದ್ದಾರೆ. ಟ್ರಂಪ್ ವಿಧಿಸಿರೋ 10% ಟ್ಯಾರಿಫ್ನ ಹೊರೆಯನ್ನ ಇಬ್ರು ಹಂಚಿಕೊಳ್ಳೋಣ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಕಳಿಸೋ ವಸ್ತುಗೆ ಬೀಳೋ ಟ್ಯಾರಿಫ್ನ 1/3 ಭಾಗ ಅಥವಾ ಅರ್ಧದಷ್ಟು ಭಾಗವನ್ನ ಶೇರ್ ಮಾಡಿಕೊಳ್ಳುವಂತೆ ಕೇಳಿದ್ದಾರೆ. ಇದರಿಂದ ಟ್ಯಾರಿಫ್ ಹೊಡೆತ ನಮಗೆ ಮಾತ್ರ ಬೀಳೋ ತಪ್ಪುತ್ತೆ, ನಿಮ್ಮ ಪ್ರಾಫಿಟ್ ಅಲ್ಲೂ ಒಂಚೂರು ಬಿಟ್ಕೊಡಿ ಅಂತ ಅಮೆರಿಕದ ಆಮದುದಾರರು ಬೇಡಿಕೆ ಇಟ್ಟಿದ್ದಾರೆ. ಹಾಗೆ ನೋಡಿದ್ರೆ 90 ದಿನಗಳ ಟ್ಯಾರಿಫ್ ವಿನಾಯಿತಿಯಿಂದ ಅಮೆರಿಕನ್ ಕಂಪನಿಗಳಿಗೆ ಸ್ವಲ್ಪ ರಿಲೀಫ್ ಆಗಿದೆ. ಈ ಅವಕಾಶವನ್ನು ಬಳಸಿಕೊಂಡು ಭಾರತ ಮತ್ತು ಇತರ ರಾಷ್ಟ್ರಗಳು ಅಮೆರಿಕಗೆ ಹೆಚ್ಚು ರಫ್ತು ಮಾಡ್ತಿವೆ. 90 ದಿನ ಆದ್ಮೇಲೆ ಅದರ ಬೆಲೆ ಹೆಚ್ಚಾಗುತ್ತೆ ಅನ್ನೋ ಒಂದು ಭಯದಿಂದ, ಆಗ ಇದನ್ನು ಕೇಳೋರಿರಲ್ಲ ಅನ್ನೋ ಆತಂಕದಿಂದ. ಆದರೂ ಇವಾಗಲೂ ಕೂಡ ಏನು ಟ್ಯಾರಿಫ್ 0 ಇಲ್ಲ, 10% ಬೇಸ್ ಟ್ಯಾರಿಫ್ ಇದ್ದೇ ಇದೆ. ಇದು ಮುಂಚಿನ 26, 27, 50, 70 ಅಂತ ಒಂದೊಂದು ಕಂಟ್ರಿಗೆ ಒಂದೊಂಥರ ರೆಸಿಪ್ರೋಕಲ್ ಟ್ಯಾರಿಫ್ ಇದ್ರಲ್ಲ, ಅದು ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆಯಲ್ಲ ಅಂತ ಬೇಗ ವ್ಯಾಪಾರ ಮಾಡ್ಕೊಳ್ತಿದ್ದಾರೆ. ಆ 10% ಬೇಸ್ ಟ್ಯಾರಿಫ್ ಅನ್ನ ಕೂಡ ಒಂದು 5% ನಿಮ್ಮ ಪ್ರಾಫಿಟ್ ಅಲ್ಲಿ ಬಿಟ್ಕೊಡಿ, 5% ನಾವು ಹಾಕೊಂತೀವಿ, ಅಥವಾ 1/3 ಭಾಗನಾದ್ರೂ ನೀವು ಹಾಕಿ ಅಂತ ನಿಮ್ಮ ಪ್ರಾಫಿಟ್ ಅಲ್ಲಿ ಬಿಟ್ಕೊಡಿ ಅಂತ ನಮ್ಮ ಕಂಪನಿಗಳಿಗೆ ಅಮೆರಿಕನ್ ಇಂಪೋರ್ಟರ್ಸ್ ಕೇಳ್ತಾ ಇದ್ದಾರೆ. ಟ್ರಂಪ್ ಜಗತ್ತಿನ ಮೇಲೆ ಪ್ರಯೋಗಿಸಿರೋ ಟ್ಯಾರಿಫ್ ಅಸ್ತ್ರ ವಿಶ್ವದ ಶ್ರೀಮಂತರ ಸಂಪತ್ತಿಗೂ ಭಾರಿ ಹೊಡೆತ ಕೊಟ್ಟಿದೆ.
2025 ಆರಂಭದಿಂದ ಇಲ್ಲಿವರೆಗೆ ಜಗತ್ತಿನ ನಂಬರ್ 1 ಶ್ರೀಮಂತ ಇಲಾನ್ ಮಸ್ಕ್ರ ನೆಟ್ವರ್ಕ್ $121 ಬಿಲಿಯನ್ ಅಧಿಕ ಕರಗಿ ಹೋಗಿದೆ. ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಡೇಟಾದಿಂದ ಈ ಮಾಹಿತಿ ಗೊತ್ತಾಗಿದೆ. ಈ ಲಿಸ್ಟ್ ನಲ್ಲಿ ಜೆಫ್ ಬಿಜೋಸ್ $36.5 ಬಿಲಿಯನ್, ಮಾರ್ಕ್ ಝಕರ್ಬರ್ಗ್ $13.9 ಬಿಲಿಯನ್ ಮತ್ತು ಬಿಲ್ ಗೇಟ್ಸ್ $2.57 ಬಿಲಿಯನ್ ಹೊಡೆತ ತಿಂದಿದ್ದಾರೆ. 10 ಪಟ್ಟು ಜಾಸ್ತಿ ಹೊಡೆತ ತಿಂದಿದ್ದಾರೆ ಮಸ್ಕ್ ಮಹಾಶಯ. ಏನೋ ಈ ನಷ್ಟದ ಹೊರತಾಗೂ ಕೂಡ ಮಸ್ಕ್ ಇನ್ನೂ ಜಗತ್ತಿನ ನಂಬರ್ 1 ಶ್ರೀಮಂತರಾಗಿ ಉಳಿದಿರೋದು ಬಹಳ ಇಂಟ್ರೆಸ್ಟಿಂಗ್. ಸದ್ಯ ಮಸ್ಕ್ರ ನೆಟ್ ವರ್ತ್ $313 ಬಿಲಿಯನ್ ಇದೆ. $1 ಬಿಲಿಯನ್ ಅಂದ್ರೆ ಎಷ್ಟು ಸ್ನೇಹಿತರೆ? ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 8,500 ಕೋಟಿ ರೂಪಾಯಿಗೂ ಅಧಿಕ. ಆ ಥರದ್ದು $313 ಬಿಲಿಯನ್ ಸಂಪತ್ತಿದೆ ಮಸ್ಕ್ ಹತ್ರ. ಆದರೆ ಡಿಸೆಂಬರ್ 2024 ಟ್ರಂಪ್ ಅಧಿಕಾರಕ್ಕೂ ಬರುವ ಮೊದಲು ಇನ್ನೂ ಜಾಸ್ತಿ ಇತ್ತು. $400 ಬಿಲಿಯನ್ ಕ್ರಾಸ್ ಮಾಡಿತ್ತು ಅವರ ಸಂಪತ್ತು. ದೇಶದ ಸಾಕಷ್ಟು ಭಾಗಗಳಲ್ಲಿ ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳು ಮಾಡ್ತಿರೋ ಪ್ರತಿಭಟನೆಗೆ ಈಗ ಪಕ್ಕದ ಪಾಕಿಸ್ತಾನ ಮೂಗು ತೂರಿಸ್ಕೊಂಡ್ಬಂದಿದೆ. ಅದೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮುಸ್ಲಿಮರು ಮತ್ತು ಹೆಂಗಸರನ್ನ ಮಕ್ಕಳನ್ನ ಗನ್ ಪಾಯಿಂಟ್ ನಲ್ಲಿ ವಾಪಸ್ ಅಫ್ಘಾನಿಸ್ತಾನಕ್ಕೆ ಕ್ರೂರವಾಗಿ ಅಟ್ತಾ ಇದೆಯಲ್ಲ, ನೀವು ಇಲ್ಲಿರಂಗಿಲ್ಲ ಅಂತ. ಅದೇ ಪಾಕಿಸ್ತಾನ ಭಾರತದ ವಿಚಾರದಲ್ಲಿ ಮೂಗನ ತೋರಿಸ್ಕೊಂಡ್ಬಂದಿದೆ. ಹಿಂಗೆ ಭಾರತದ ಈ ವಕ್ಫ್ ಕಾಯ್ದೆ ಮುಸ್ಲಿಮರ ಹಕ್ಕಿಗೆ ವಿರುದ್ಧ ಅಂತ ಪಾಕಿಗಳು ಹೇಳ್ತಾ ಇದ್ದಾರೆ. ಈಗಿನ ವಕ್ಫ್ ತಿದ್ದುಪಡಿ ಕಾಯ್ದೆ ಅಲ್ಲಿನ ಬಹುಸಂಖ್ಯಾತ ಹಿಂದೂಗಳಿಗೆ ಪೂರಕವಾಗಿದೆ. ಇದರಿಂದ ಭಾರತದಲ್ಲಿರೋ ಮುಸ್ಲಿಮರಿಗೆ ಆತಂಕ ಇದೆ, ಅವ್ರನ್ನ ಮತ್ತಷ್ಟು ಕಡೆಗಣಿಸೋಕೆ ಇದು ನೆರವಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಅಲ್ಲದೆ ಇದು ಗಂಭೀರ ವಿಚಾರಗಳಲ್ಲಿ ಭಾರತದ ಮುಸ್ಲಿಮರ ವಿರುದ್ಧ ತಾರತಮ್ಯಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ ಅಂತ ಹೇಳಿಕೆ ಕೊಟ್ಟಿದೆ. ಇದಕ್ಕೆ ಭಾರತ ಸರ್ಕಾರ ತಿರುಗೇಟು ಕೊಟ್ಟಿದೆ. ಭಾರತದ ಸಂಸತ್ತು ಜಾರಿಗೊಳಿಸಿದ ಈ ಬಿಲ್ ಕುರಿತು ಪಾಕ್ ಆಧಾರರಹಿತ ಹಾಗೂ ಪ್ರಚೋದನಕಾರಿ ಕಾಮೆಂಟ್ರಿಯನ್ನ ಕೊಡ್ತಾ ಇದೆ. ಇದನ್ನ ಖಂಡಿಸ್ತೀವಿ. ಇದು ಭಾರತದ ಆಂತರಿಕ ವಿಚಾರ. ಇದರ ಬಗ್ಗೆ ಮಾತನಾಡೋಕೆ ಪಾಕಿಸ್ತಾನಕ್ಕೆ ಹಕ್ಕಿಲ್ಲ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತರನ್ನು ನೋಡ್ಕೊಳ್ಳೋ ವಿಚಾರದಲ್ಲಿ ಇನ್ನೊಬ್ಬರಿಗೆ ಪಾಠ ಮಾಡೋಕ್ಕಿಂತ ಮುಂಚೆ ಈ ಪಾಕಿಸ್ತಾನ ಅವರ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರನ್ನ ಯಾವ ತರ ನಡ್ಕೊಳ್ತಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಇತ್ತ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಪಾಕ್ ವಿರುದ್ಧ ಚಾಟಿ ಬೀಸಿದ್ದಾರೆ. ಮುಂಬೈ ದಾಳಿ ಭಾರತ ಪಾಕ್ ಸಂಬಂಧದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಇಲ್ಲಿಂದಲೇ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಪೂರಾ ಹಾಳಾಯಿತು. ಪಾಕ್ನ ನಡವಳಿಕೆಯನ್ನ ಭಾರತ ಸರ್ಕಾರ ಒಪ್ಕೊಳ್ಳಕ್ ಆಗಲ್ಲ ಅಂತ ಭಾರತದ ಜನರೇ ಭಾವಿಸಿ ಡಿಸೈಡ್ ಮಾಡಿದ್ರು. ಅಲ್ಲಿಂದ ಭಾರತ ಚೇಂಜ್ ಆಗ್ತಾ ಬಂತು. ಆದರೆ ದುರದೃಷ್ಟವಶಾತ್ ಪಾಕ್ ಈ ಕೆಟ್ಟ ಅಭ್ಯಾಸವನ್ನ ಇನ್ನೂ ಮುಂದುವರಿಸಿದೆ. ಅಫ್ಘಾನಿಸ್ತಾನ ವಿಚಾರದಲ್ಲೂ ಪಾಕ್ ಡಬಲ್ ಗೇಮ್ ಮಾಡ್ತಾ ಇದೆ. ಒಂದ್ ಕಡೆ ಮೇಲ್ನೋಟಕ್ಕೆ ಅಮೆರಿಕವನ್ನ ಸಪೋರ್ಟ್ ಮಾಡಿದ್ರೆ ಮತ್ತೊಂದ್ ಕಡೆ ತಾಲಿಬಾನಿಗೂ ಸಪೋರ್ಟ್ ಕೊಡ್ತಾ ಇತ್ತು. ತಾನು ಪೋಷಿಸಿದ ಉಗ್ರವಾದವೇ ಪಾಕಿಸ್ತಾನವನ್ನ ಈಗ ತಿಂತಾ ಇದೆ ಅಂತ ಜೈಶಂಕರ್ ತಿಳಿಸಿದ್ದಾರೆ. ಇತ್ತ ಕಳೆದ ತಿಂಗಳು ಪಾಕಿಸ್ತಾನದಲ್ಲಿ ಬಲೂಚ್ ಪಡೆ ರೈಲು ಹೈಜಾಕ್ ಮಾಡಿ ಹಲವು ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವರದಿ ಹೊರಬಿದ್ದಿದೆ. ಈ ಜಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಹೈಜಾಕ್ ಮಾಡೋಕೆ ಬಲೂಚ್ ಪಡೆ ಅಮೆರಿಕ ತಯಾರಿಸಿದ ಆಯುಧಗಳನ್ನ ಬಳಸಿತ್ತು. 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಸೇನೆ ವಾಪಸ್ ಹೋಗುವಾಗ ಬಿಟ್ಟಿದ್ದ ಆಯುಧಗಳನ್ನ ಬಲೂಚ್ ಆರ್ಮಿ ಹೊತ್ಕೊಂಡು ಹೋಗಿತ್ತು ಅಂತ ಅದನ್ನು ಬಳಸ್ತಾ ಇದೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಕಳೆದ ಮಾರ್ಚ್ 11ನೇ ತಾರೀಕು ಬಲೂಚಿಸ್ತಾನದ ಕ್ವೆಟಾದಿಂದ ಪೇಶಾವರ್ ನಗರಕ್ಕೆ ಹೋಗ್ತಾ ಇದ್ದ ರೈಲಿನ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡಿ ಅದನ್ನು ಹೈಜಾಕ್ ಮಾಡಿತ್ತು. ಇದರಲ್ಲಿ ಬಲೂಚ್ ಪಡೆಯ 33 ಸೇರಿದಂತೆ ಒಟ್ಟು 64 ಜನರ ಪ್ರಾಣ ಹೋಗಿತ್ತು ಅಂತ ರಿಪೋರ್ಟ್ ಆಗಿತ್ತು. ಆದರೆ ಮತ್ತೊಂದು ಕಡೆ ಪಾಕ್ ಭದ್ರತಾ ಪಡೆಗಳ 50 ಸಿಬ್ಬಂದಿ ಸೇರಿ 214 ಒತ್ತೆಯಾಳುಗಳನ್ನ ನಾವು ಮುಗಿಸಿದೀವಿ, ಗಲ್ಲಿಗೆ ಹಾಕಿದ್ವಿ ಅಂತ ಬಲೂಚ್ ಪಡೆ ಕೂಡ ಹೇಳ್ಕೊಂಡಿತ್ತು. ಈಗ ಇದರ ಹಿಂದೆ ಅಫ್ಘಾನಿಸ್ತಾನದ ತಾಲಿಬಾನಿಗಳಿರೋದು ನಿಜ, ಅವರೇ ಕೊಟ್ಟಿರೋ ಆಯುಧಗಳನ್ನ ಇವರು ಬಳಸಿ ಹೈಜಾಕ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಮಾಡಿವೆ ಇಂಟರ್ನ್ಯಾಷನಲ್ ಮೀಡಿಯಾ. ಭಾರತದೊಂದಿಗಿನ ಸಂಬಂಧ ಹಾಳಾಗ್ತಿರೋ ಹೊತ್ತಲ್ಲಿ ಈಗ ಭಾರತ ನೇಪಾಳ ಮತ್ತು ಭೂತಾನ್ನಿಂದ ಬರ್ತಾ ಇದ್ದ ಕೆಲ ಆಮದಿನ ಮೇಲೆ ಬಾಂಗ್ಲಾದೇಶ ಬ್ಯಾನ್ ಹೇರ್ಬಿಟ್ಟಿದೆ. ಬಾಂಗ್ಲಾದೇಶ ನೂಲು, ಹಾಲಿನ ಪುಡಿ, ತಂಬಾಕು, ನ್ಯೂಸ್ ಪ್ರಿಂಟ್ ಹಾಗೂ ಇತರ ಮಾದರಿಯ ಪೇಪರ್ಗಳು, ಪೇಪರ್ ಬೋರ್ಡ್ ಹಾಗೂ ಹಲವು ಉತ್ಪನ್ನಗಳ ಆಮದನ್ನ ನಿಷೇಧಿಸುವಂತೆ ಬಾಂಗ್ಲಾ ನ್ಯಾಷನಲ್ ಬೋರ್ಡ್ ಆಫ್ ರೆವಿನ್ಯೂ ನೋಟಿಸ್ ಜಾರಿ ಮಾಡಿದೆ. ಇದರ ಪ್ರಕಾರ ಈ 3 ರಾಷ್ಟ್ರಗಳನ್ನ ಹೋಲಿಸಿದ್ರೆ ಭಾರತದಿಂದ ಆಮದಾಗುವ ವಸ್ತುಗಳೇ ಹೆಚ್ಚು ಬ್ಯಾನ್ಗೆ ತುತ್ತಾಗಿವೆ. ಭಾರತದಿಂದ ಹೋಗುವ ನೂಲು, ಡೂಪ್ಲೆಕ್ಸ್ ಬೋರ್ಡ್, ನ್ಯೂಸ್ ಪ್ರಿಂಟ್ನ ಪೇಪರ್, ಕ್ರಾಫ್ಟ್ ಪೇಪರ್, ಮೀನು, ಆಲೂಗಡ್ಡೆ, ಹಾಲಿನ ಪುಡಿ, ತಂಬಾಕು, ರೇಡಿಯೋ ಮತ್ತು ಟಿವಿ ಬಿಡಿಭಾಗಗಳು, ಸೈಕಲ್ ಮತ್ತು ಮೋಟಾರ್ ಬಿಡಿಭಾಗ, ಹಾಗೆ ಫೋಮಿಕಾ ಶೀಟ್ಸ್, ಸೆರಾಮಿಕ್ ವೇರ್, ಸ್ಯಾನಿಟರಿ ವೇರ್, ಸ್ಟೇನ್ಲೆಸ್ ಸ್ಟೀಲ್ ವೇರ್, ಮಾರ್ಬಲ್ ಸ್ಲ್ಯಾಬ್ ಮತ್ತು ಟೈಲ್ಸ್, ಮಿಕ್ಸ್ಡ್ ಫ್ಯಾಬ್ರಿಕ್ ಮೇಲೆ ಬ್ಯಾನ್ ಹೇರಲಾಗಿದೆ. ಆದಷ್ಟು ಬೇಗ ಈ ಬ್ಯಾನ್ ಜಾರಿಗೆ ಬರುತ್ತೆ ಅಂತ ಬಾಂಗ್ಲಾ ಹೇಳಿದೆ.
ಬಾಂಗ್ಲಾದ ದೇಸಿ ಮಾರುಕಟ್ಟೆಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಈ ಬ್ಯಾನ್ ಹಾಕಿದಾರಂತೆ. ಆದರೆ ಈ ಹೊಸ ಬದಲಾವಣೆಯಿಂದ ಬೇಕಾದ ಪ್ರಾಡಕ್ಟ್ ಖರೀದಿಗೆ ಖರ್ಚು ಜಾಸ್ತಿ ಆಗೋದು ಬಾಂಗ್ಲಾದವರಿಗೇನೆ. ಇದರಿಂದ ಬಾಂಗ್ಲಾ ಗ್ರಾಹಕರಿಗೆ ಸಮಸ್ಯೆ ಆಗುತ್ತೆ, ಮಾಡಬೇಡಿ ಹೀಗೆ ಅಂತ ಬಾಂಗ್ಲಾದ ವ್ಯಾಪಾರಿ ಸಂಘಟನೆಗಳೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾವೆ ಈಗ. ಅಂದಹಾಗೆ 2024ರಲ್ಲಿ ಸುಮಾರು $11.06 ಬಿಲಿಯನ್ ಅಂದರೆ $91.7 ಮೌಲ್ಯದ ಸರಕುಗಳನ್ನು ಬಾಂಗ್ಲಾ ಭಾರತದಿಂದ ಆಮದು ಮಾಡಿಕೊಂಡಿತ್ತು. 2023ಕ್ಕೆ ಹೋಲಿಸಿದರೆ ಇದು ಕಮ್ಮಿ. 2023ರಲ್ಲಿ $11.3 ಬಿಲಿಯನ್ ವ್ಯಾಪಾರ ಆಗಿತ್ತು, ಚೂರು ಕಮ್ಮಿ ಆಗಿತ್ತು ಇದು. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ ಜವಳಿ ಕ್ಷೇತ್ರವೇ ಬಾಂಗ್ಲಾದ ಆರ್ಥಿಕತೆಯ ಬೆನ್ನೆಲುಬು. ಇದಕ್ಕೆ ಬೇಕಾದ ಕಾಟನ್ ನೂಲು ಮತ್ತು ಇತರ ಜವಳಿ ಪ್ರಾಡಕ್ಟ್ಸ್ ನ ಹೆಚ್ಚಾಗಿ ಬಾಂಗ್ಲಾಗೆ ಭಾರತ ಕಳಿಸ್ಕೊಡುತ್ತೆ. ಆದ್ರೀಗ ಬಾಂಗ್ಲಾ ಆ ಪ್ರಮುಖ ವಸ್ತು ನೂಲನ್ನೇ ಬೇಡ ಅಂತ ಹೇಳಿದೆ, ಬ್ಯಾನ್ ಅಂತ ಹೇಳಿದೆ. ಇದರಿಂದ ಭಾರತಕ್ಕೆ ದೊಡ್ಡ ಲಾಸ್ ಆಗಲ್ಲ. ಭಾರತದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜವಳಿ ಉದ್ಯಮ ಇದೆ, ಅವರಿಗೆ ಅವ್ರು ಕಳಿಸ್ಬೋದು. ಆದರೆ ಬಾಂಗ್ಲಾಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಬಾಂಗ್ಲಾದ ಜವಳಿ ಉದ್ಯಮ ಹಳ್ಳಕ್ಕೆ ಹೋದ್ಮೇಲೆ ತಮಿಳುನಾಡು, ಉತ್ತರ ಪ್ರದೇಶದ ಒಂದಷ್ಟು ಬಟ್ಟೆ ಕೈಗಾರಿಕೆಗಳಿಗೆ ನಮ್ಮಲ್ಲಿ ಲಾಭ ಆಗಿದೆ. ಸೊ ಈ ನೂಲು ಅಲ್ಲಿಗೆ ಹೋಗುತ್ತೆ, ನಮ್ಮ ದೇಶದಲ್ಲೇ ಬೇರೆ ಕಡೆಗೆ ಯೂಸ್ ಆಗುತ್ತೆ. ಆದರೆ ಬಾಂಗ್ಲಾಗೆ ಬೆಲೆ ಏರಿಕೆಯಾಗಿ ಅಲ್ಲಿ ಪೆಟ್ಟು ಬೀಳುತ್ತೆ. ಆಲ್ರೆಡಿ ಪೆಟ್ಟು ತಿಂತಾ ಇದ್ದಾರೆ ಬಾಂಗ್ಲಾದವರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ. ಇದು ಇನ್ನೂ ದೊಡ್ಡ ಪೆಟ್ಟು ಕೊಡುತ್ತೆ. ಅದ್ರ ಮಧ್ಯೆ ಟ್ರಂಪ್ ಟ್ಯಾರಿಫ್ ಕೂಡ ಇದೆ. ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಆಗಿದ್ರು 10% ಬೇಸ್ ಟ್ಯಾರಿಫ್ ಇದ್ದೇ ಇದೆ ಬಾಂಗ್ಲಾ ಮೇಲೂ ಕೂಡ. ಸೊ ಆಲ್ರೆಡಿ ಅವರ ಎಕ್ಸ್ಪೋರ್ಟ್ಗಳಿಗೆಲ್ಲ ಹೊಡೆತ ಬೀಳ್ತಾ ಇದೆ. ಅದ್ರ ಮೇಲೆ ನೂಲ್ ಬೇಡ ಅಂತ ಹೇಳಿದ್ದಾರೆ ಭಾರತದಿಂದ. ನೂಲು ತುಂಬಾ ತಗೊಳ್ತಿದ್ರು. ನಾವು ಅವಾಗ ಸ್ವಲ್ಪ ಹೊತ್ತು ಮುಂಚೆ ಓವರ್ ಆಲ್ ಟ್ರೇಡ್ ನೋಡಿದ್ವಲ್ಲ, ಈಗ ಬರೀ ನೂಲಿನ ಲೆಕ್ಕನೇ ತೆಗೆದ್ರೆ ಭಾರತದಿಂದ ಒಟ್ಟು $1 ಬಿಲಿಯನ್ಗೂ ಜಾಸ್ತಿ, $1.2 ಬಿಲಿಯನ್, ಆಲ್ಮೋಸ್ಟ್ 10,000 ಕೋಟಿ ರೂಪಾಯಿ ಮೌಲ್ಯದ್ದು ಬರೀ ನೂಲೊಂದೇ ರಫ್ತಾಗ್ತಾ ಇತ್ತು. ಡಿಪೆಂಡ್ ಆಗಿದ್ದಾರೆ ನಮ್ಮೆಲ್ಲ ಅವ್ರ ನೂಲಿಗೆ ತುಂಬಾ. ಈಗ ಅದಕ್ಕೆ ಬ್ಯಾನ್ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ನೋಡಬೇಕು. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ PM ನರೇಂದ್ರ ಮೋದಿ ಮತ್ತು ಬಾಂಗ್ಲಾದ ಉಸ್ತುವಾರಿ ಯೂನುಸ್ ನಡುವೆ ಮೊನ್ನೆ ಅಷ್ಟೇ ಥಾಯ್ಲೆಂಡ್ನಲ್ಲಿ ಮಾತುಕತೆ ನಡೆದಿತ್ತು. ಅದಾದ್ಮೇಲೆ ಸಂಬಂಧ ಚೆನ್ನಾಗಾಗುತ್ತೆ ಅಂತ ಎರಡೂ ಕಡೆ ವಾದ ಇತ್ತು, ಒಂದಷ್ಟು ಹೋಪ್ಸ್ ಇತ್ತು. ಬಟ್ ಆ ರೀತಿ ಆಗಿಲ್ಲ. ಮೊನ್ನೆ ಭಾರತ ಸಾರಿಗೆ ಫೆಸಿಲಿಟಿಯನ್ನ ಬಾಂಗ್ಲಾಗೆ ಬಂದ್ ಮಾಡಿದೆ. ಈಗ ಬಾಂಗ್ಲಾ ನಿರ್ಬಂಧ ಅಂತ ಹೇಳಿದೆ. ಇದು ಹೀಗೆ ಮುಂದುವರಿದ ಎಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು. ಮತ್ತೊಂದ್ ಕಡೆ ಇವರಿಗೆ ಹಳೆ ನೆಂಟರು ತುಂಬಾ ಹತ್ರ ಆಗ್ತಿದ್ದಾರೆ ಬಾಂಗ್ಲಾದವರಿಗೆ. 15 ವರ್ಷಗಳ ನಂತರ ಮೊದಲ ಬಾರಿಗೆ ಪಾಕ್ ಜೊತೆ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ ಅನ್ನ ಢಾಕಾದಲ್ಲಿ ನಡೆಸ್ತಾ ಇದೆ ಈಗ ಬಾಂಗ್ಲಾ. ಈ ಸಮಾಲೋಚನೆಯಲ್ಲಿ ಭಾಗವಹಿಸೋಕೆ ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ ಆಮ್ನಾ ಬಲೋಚ್ ಬಾಂಗ್ಲಾಗೆ ಬಂದಿದ್ದಾರೆ. ಇದರಲ್ಲಿ ಎಕ್ಸಾಕ್ಟ್ ಆಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಯಲಿದೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಇವೆಲ್ಲದರ ಮಧ್ಯೆ ಭಾರತಕ್ಕೆ ಇಂಟ್ರೆಸ್ಟಿಂಗ್ ವ್ಯಕ್ತಿಯಿಂದ ಇಂಟ್ರೆಸ್ಟಿಂಗ್ ಆಫರ್ ಬಂದಿದೆ. ಕಾಶ್ಮೀರ ಬಗ್ಗೆ ಆಗಾಗ ಮಾತನಾಡಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗೋ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಾಮಿನೈ ಭಾರತದ ಕಡೆಗೆ ಸ್ನೇಹ ಹಸ್ತವನ್ನ ಚಾಚಿದ್ದಾರೆ. ಭಾರತ, ಚೀನಾ ಮತ್ತು ರಷ್ಯಾದಂಥ ರಾಷ್ಟ್ರಗಳಲ್ಲಿರೋ ಎಕನಾಮಿಕ್ ಹಬ್ಗಳೊಂದಿಗೆ ವ್ಯಾಪಾರ ಸಂಬಂಧ ವಿಸ್ತರಣೆ ಮಾಡ್ಕೋಬೇಕು, ಈ ದೇಶಗಳೊಂದಿಗೆ ನಮ್ಮ ವ್ಯಾಪಾರ ಸಂಬಂಧನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಭಾರತ ಮಾತ್ರ ಅಲ್ಲ, ಚೈನಾ, ರಷ್ಯಾನ ಸೇರಿಸ್ಬಿಟ್ಟು. ಟ್ಯಾರಿಫ್ ಕದನದ ನಡುವೆ ಖಾಮಿನೈ ಈ ಮಾತು ಮಹತ್ವ ಪಡ್ಕೊಳ್ಳುತ್ತೆ. ಈ ಮಧ್ಯೆ ಆದಷ್ಟು ಬೇಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಭಾರತಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅತ್ತ ಅಮೆರಿಕದೊಂದಿಗೆ ಒಮಾನ್ನಲ್ಲಿ ನಡೆದ ಪರಮಾಣು ಒಪ್ಪಂದದ ಮಾತುಕತೆ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ಖಾಮಿನೈ ಮಾತನಾಡಿದ್ದಾರೆ. ಮಾತುಕತೆ ಒಳ್ಳೆ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ದಾರೆ. ಇನ್ನು ಈ ಮಾತುಕತೆಯಲ್ಲಿ ಭಾಗಿಯಾಗಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಟ್ರಂಪ್ ಹಾಕಿದ ಕಂಡೀಷನ್ಸ್ ಅನ್ನು ಒಪ್ಪಿದ್ರೆ ಮಾತ್ರ ಇರಾನ್ ಜೊತೆಗಿನ ಈ ಒಪ್ಪಂದ ಕಂಪ್ಲೀಟ್ ಆಗೋಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಮಿಡಲ್ ಈಸ್ಟ್ ನಲ್ಲಿ ದೀರ್ಘಕಾಲದ ಶಾಂತಿ ಸ್ಥಾಪನೆಯಾಗಬೇಕು. ಅದಾಗಬೇಕು ಅಂದ್ರೆ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೈ ಬಿಡಲೇಬೇಕು ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲರೂ ಯುದ್ಧ ಆಗೋದು ಗ್ಯಾರಂಟಿ ಅಂತ ಟ್ರಂಪ್ ಹೇಳಿ ಆಗಿದೆ. ಇಸ್ರೇಲ್ ವಿರೋಧಿ ಪ್ರತಿಭಟನೆ ಪಾಕಿಸ್ತಾನದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಈಗ ತೆಹರಿಕ್ ಎ ಲಬೇಕ್ ಪಾಕಿಸ್ತಾನ್ ಅನ್ನೋ ಇಸ್ಲಾಮಿಕ್ ಪಾರ್ಟಿ ಲಾಹೋರ್ನಲ್ಲಿರೋ KFC ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದೆ. ಈ ಪಕ್ಷದ ಸದಸ್ಯರು ರೆಸ್ಟೋರೆಂಟ್ಗೆ ನುಗ್ಗಿ 40 ವರ್ಷದ ಆಸಿಫ್ ನವಾಜ್ ಅನ್ನೋರನ್ನ ಹತ್ಯೆ ಮಾಡಿದ್ದಾರೆ. ಇನ್ನುಳಿದವರು ಜೀವ ರಕ್ಷಣೆಗೆ ಓಡಿ ಹೋಗಿದ್ದಾರೆ. ಪಾಕ್ ಪೊಲೀಸರು ಸ್ಥಳಕ್ಕೆ ದೌಡಾಯಿಸುವಷ್ಟರಲ್ಲಿ ದುಷ್ಕರ್ಮಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಇಸ್ರೇಲ್ ವಿರೋಧಿ ಪ್ರತಿಭಟನೆ ನಡೀತಾ ಇರೋ ಹೊತ್ತಲ್ಲಿ ಈ ಘಟನೆ ಉಂಟಾಗಿದೆ. ಮತ್ತೊಂದು ಕಡೆ ನಿಯೋಗ ಕಳಿಸ್ತಾರಂತೆ ಅಮೆರಿಕದ ಹತ್ರ ಟ್ಯಾರಿಫ್ಗೆಲ್ಲ ವಿನಾಯಿತಿ ಕೊಡಿ ಅಂತ ಹೇಳಿ. ಮತ್ತೊಂದು ಕಡೆ ಅಲ್ಲಿನ ಮೂಲಭೂತವಾದಿಗಳು, ಗುಂಡಾಗಳೆಲ್ಲ ಅಲ್ಲಿ ಅಮೆರಿಕದ ಮತ್ತು ವಿದೇಶಿ ಈ ಸಂಸ್ಥೆಗಳನ್ನ, ಈ ಬಿಸ್ನೆಸಸ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇನ್ವೆಸ್ಟ್ಮೆಂಟ್ ಕೇಳ್ಕೊಂಡು ಹೋಗ್ತಾರೆ. ಹೆಂಗ್ ಮನ್ಸು ಬರುತ್ತಂತ ಗೊತ್ತಿಲ್ಲ ಪಾಕಿಸ್ತಾನದವ್ರ ಕತೆ. ಮತ್ತೊಂದ್ ಕಡೆ ಮಾಲ್ಡೀವ್ಸ್ಗೆ ಬರೋ ಇಸ್ರೇಲ್ ಪ್ರಜೆಗಳ ಪಾಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಪ್ಯಾಲೆಸ್ತೈನ್ಗೆ ಬೆಂಬಲ ಕೊಡೋ ನಿಟ್ಟಿನಲ್ಲಿ ಮಾಲ್ಡೀವ್ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಮತ್ತೊಂದ್ ಕಡೆ ಯೆಮೆನ್ ನಲ್ಲಿ ನಮ್ಮ ನೆಲಗಳನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ನಡೆಸಿದೆ. ಪರಿಣಾಮ ಕನಿಷ್ಠ 7 ಜನ ಮೃತಪಟ್ಟಿದ್ದಾರೆ ಅಂತ ಹೌತಿಗಳೇ ಹೇಳ್ಕೊಂಡಿದ್ದಾರೆ. ಅತ್ತ 2023ರ ಇಸ್ರೇಲ್ ದಾಳಿಯಲ್ಲಿ ಭಾಗಿಯಾಗಿದ್ದ ಹಮಸ್ನ ನುಕ್ಬಾ ಫೋರ್ಸ್ನ ಮುಖ್ಯಸ್ಥ ಹಮ್ಜಾ ವಾಯಲ್ ಮಹಮ್ಮದ್ ಅನ್ನೋನನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಕೂಡ ಹೇಳಿದೆ.
ಮಂಗಳವಾರವೂ ಗಾಜಾದ ಹಲವು ಕಡೆ ಇಸ್ರೇಲ್ ದಾಳಿ ನಡೆಸಿದೆ. ಕನಿಷ್ಠ 23 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಇದೆ. ಅಮೆರಿಕದಲ್ಲಿ ವೇಶ್ಯಾವಾಟಿಕೆ ಆರೋಪದಲ್ಲಿ ಭಾರತೀಯ ಮೂಲದ ಸಿಇಒ ಅನುರಾಗ್ ಬಾಜ್ಪಾಯಿ ಸಿಕ್ಕಾಕೊಂಡಿದ್ದಾರೆ. ಏಷ್ಯನ್ ಮಹಿಳೆಯರ ಕಳ್ಳ ಸಾಗಾಣಿಕೆಗೆ ನೆರವಾಗುವ ಮೂಲಕ ಅವರನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಮಾಡಲಾಗಿದೆ. ಸಿಂಗಪುರ್ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ ಅಲ್ಲಿನ ಸಂಸತ್ತನ್ನ ವಿಸರ್ಜಿಸಿದ್ದಾರೆ, ಡಿಸಾಲ್ವ್ ಮಾಡಿದ್ದಾರೆ. ಸಿಂಗಪುರದ ಮುಂದಿನ ಚುನಾವಣೆಯನ್ನ ಮೇ 3ಕ್ಕೆ ನಿಗದಿ ಮಾಡಲಾಗಿದೆ. ಏಪ್ರಿಲ್ 23ನೇ ತಾರೀಕು ನಾಮಿನೇಷನ್ ಅಂತ ಚುನಾವಣಾ ಆಯೋಗ ಅಲ್ಲಿ ಹೇಳಿದೆ. ಅಫ್ಘಾನಿಸ್ತಾನದ ಹಿಂದೂಕುಷ್ ಪರ್ವತ ಪ್ರದೇಶಗಳಲ್ಲಿ 5.9 ತೀವ್ರತೆಯ ಭೂಕಂಪ ಉಂಟಾಗಿದೆ. ಕಂಪನದ ಕೇಂದ್ರ ಬಿಂದು ಭೂಮಿಯ 75 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ. ದಿಲ್ಲಿಯ ಕೆಲ ಭಾಗದಲ್ಲೂ ಕೂಡ ಸಣ್ಣ ಪುಟ್ಟ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಸಾವು ನೋವು, ಆಸ್ತಿಪಾಸ್ತಿ ಹಾನಿಯಾಗಿರೋದ್ರ ಕುರಿತು ಯಾವುದೇ ರಿಪೋರ್ಟ್ಸ್ ಇನ್ನೂ ಎಮರ್ಜ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.